ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ನಾನು ಡಾಕ್ಟರ್ ಭರತ್ ಚಂದ್ರ. ಈ ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೊದಲನೇದು, ಏರ್ ಇಂಡಿಯಾ ಅಂದಾಜು 1600 ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಪೈಲಟ್ ಟ್ರೈನಿಂಗ್ ಫೆಸಿಲಿಟೀಸ್. ಯಾಕಂದ್ರೆ ಅವರ ಏರ್ಕ್ರಾಫ್ಟ್ ಫ್ಲೀಟ್ ಅನ್ನು ಎಕ್ಸ್ಪಾಂಡ್ ಮಾಡ್ತಾ ಇದ್ದಾರೆ. ಏರ್ ಇಂಡಿಯಾ ಹ್ಯಾಸ್ ಪ್ಲೇಸ್ಡ್ ಅನ್ ಆರ್ಡರ್ 470 ಪ್ಲೇನ್ಸ್ಗೆ ಸ್ಪೆಂಡಿಂಗ್ ಅರೌಂಡ್ 5 lakh crores. ಅಲ್ಲದೆ ಅವರು ಟ್ರೈನಿಂಗ್ ಫೆಸಿಲಿಟೀಸ್ ಫಾರ್ ಕ್ಯಾಬಿನ್ ಕ್ರೂ, ಇಂಜಿನಿಯರ್ಸ್ ಮತ್ತು ಗ್ರೌಂಡ್ ಸ್ಟಾಫ್ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಮೊನ್ನೆ ವಿಸ್ತಾರ ಏರ್ಲೈನ್ಸ್ ಮರ್ಜ್ ವಿತ್ ಏರ್ ಇಂಡಿಯಾ ಅಂಡ್ ದ ಪ್ರೋಸೆಸ್ ಇಸ್ ಅಂಡರ್ ವೇ. ಈಗ ನ್ಯೂಸ್ ನಂಬರ್ 2, HDFC ಸೆಕ್ಯೂರಿಟೀಸ್ ಮೊನ್ನೆ ಲಾಂಚ್ ಮಾಡಿದ್ರು ಎ ನ್ಯೂ ಪ್ಲಾಟ್ಫಾರ್ಮ್ ಆಫ್ HDFC ಸ್ಕೈ. ಅದರಲ್ಲಿ ಡಿಸ್ಕೌಂಟ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಫರಿಂಗ್ ಎ ಫ್ಲಾಟ್ ₹20 ಇದನ್ನು ಮಾಡಿದ ಕಾರಣ ಏನು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಝೀರೋದ, ಗ್ರೋ ಮತ್ತು 5 ಪೈಸಾ ಅವರೊಟ್ಟಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೋಸ್ಕರ ಈ ಆಪ್ ನಿಂದ ಹೂಡಿಕೆದಾರರಿಗೆ ಆಕ್ಸೆಸ್ ಸಿಗುತ್ತೆ. ಇಂಡಿಯನ್ ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ಸ್, ಫ್ಯೂಚರ್ಸ್ ಆಪ್ಷನ್ಸ್, ಕರೆನ್ಸೀಸ್, commodities, IPOs and global stock markets on a single fintech platform. HDFC Sky is open to all, unlike HDFC Securities, which allows only HDFC Bank customers to open demat account and invest and trade. ಮೊದಲು HDFC Securities ಇದ್ದಾಗ ಕೇವಲ HDFC Bank ಕಸ್ಟಮರ್ಸ್ ಮಾತ್ರ ಇತ್ತು. HDFC Sky ಅಂತಂದ್ರೆ ಯಾರು ಬೇಕಾದ್ರೂ ಆ ಆಪಿನ ಮುಖಾಂತರ ಇನ್ವೆಸ್ಟ್ ಮಾಡಬಹುದು. ಇದರಿಂದ ಅವರ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗಬಹುದು. ಈಗ ನ್ಯೂಸ್ ನಂಬರ್ 3, ಐಷರ್ ಮೋಟಾರ್ಸ್ನ ಜೆಫ್ರೀಸ್ ಅನ್ನುವಂತ ಗ್ಲೋಬಲ್ ಬ್ರೋಕರೇಜ್ ಕಂಪನಿಯವರು ಒಂದಷ್ಟು ಅಪ್ಗ್ರೇಡ್ ಮಾಡಿದ್ದಾರೆ ಟಾರ್ಗೆಟ್ ಪ್ರೈಸ್ನ 4150 ಪರ್ ಶೇರ್ ಫ್ರಮ್ 4000 ಬಹುಶಃ ಮುಂದಿನ 1 ವರ್ಷದೊಳಗೆ ಅಂತ ಅಂದಾಜು ಮಾಡಬಹುದು. ಶೇರು ಅದರಿಂದಾಗಿ ಇವತ್ತು 3% ಮೇಲಕ್ಕೆ ಹೋಯಿತು. ಸದ್ಯದ ಮಟ್ಟಿಗೆ 3480 ರೂಪಾಯಿಲಿದೆ. ಅಂದರೆ ಇನ್ನೂ 19% ಈ ಪರ್ಟಿಕ್ಯುಲರ್ ರೇಟಿಗಿಂತ ಮೇಲಕ್ಕೆ ಹೋಗುವ ಸಾಧ್ಯತೆಗಳಿದಾವೆ ಮುಂದಿನ 1 ವರ್ಷದಲ್ಲಿ ಅನ್ನುವಂಥದ್ದು ತಜ್ಞರ ಮತ್ತು ಬ್ರೋಕರೇಜ್ ಕಂಪನಿಗಳ ಅಭಿಪ್ರಾಯ. Brokerage companies are predicting good growth in sales of Eicher Motors bikes in the coming few quarters. ಈಗ ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಡೈರೆಕ್ಟರೇಟ್ ಜನರಲ್ ಆಫ್ GST ಇಂಟೆಲಿಜೆನ್ಸ್ ಅವರು ಒಂದು ಪ್ರೀ ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ. 12 ಆನ್ಲೈನ್ ರಿಯಲ್ ಮನಿ ಗೇವಿಂಗ್ ಕಂಪನೀಸ್ಗೆ ಟ್ಯಾಕ್ಸ್ ಡ್ಯೂ ಇದೆ ನಿಮ್ದು 55,000 ಕೋಟಿ ಅಂತ. ಅದರಲ್ಲಿ ಡ್ರೀಮ್ 11 ರಿಸೀವ್ ದ ಲಾರ್ಜೆಸ್ಟ್ ಟ್ಯಾಕ್ಸ್ ನೋಟಿಸ್ 25,000 ಕೋಟಿ. ಮತ್ತೆ ಎಜುಕೇಶನಲ್ ಕನ್ಸಲ್ಟೆಂಟ್ಸ್ ಸದ್ಯದ ಮಟ್ಟಿಗೆ ಅಡ್ವೈಸಿಂಗ್ ದ ಸ್ಟೂಡೆಂಟ್ಸ್ ಟು ಅವಾಯ್ಡ್ ಕೆನಡಾ ಫಾರ್ ಸ್ಟಡೀಸ್. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಕೆನಡಾದಲ್ಲಿ ಏನಾದ್ರು ರಿಲೇಶನ್ಶಿಪ್ ಹಾಳಾದ್ರೆ ಅದರಿಂದ ಮಕ್ಕಳಿಗೆ ಏನೋ ತೊಂದರೆ ಆಗಬಾರ್ದು ಅಂತ. ಈ ಒಂದು ಭಾರತದ ವಿದ್ಯಾರ್ಥಿಗಳ ಡಿಸಿಷನ್ ಇಂದಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಆಗ್ಲಿಕ್ಕಿದೆ ಕೆನಡಾಸ್ ಎಜುಕೇಶನಲ್ ಸೆಕ್ಟರ್. ಯಾಕಂದ್ರೆ ಇಂಡಿಯಾ ದ ಲಾರ್ಜೆಸ್ಟ್ ಗ್ರೂಪ್ ಆಫ್ ಫಾರಿನ್ ಸ್ಟೂಡೆಂಟ್ಸ್ ಇನ್ ಕೆನಡಾ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಈಗ ನಾನು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಪಾಯಿಂಟ್ ನಂಬರ್ 1, Nifty 50 opening high, low and close. Nifty fell down by 10 points and closed at 19,665. Sensex ಕೂಡ 78 ಪಾಯಿಂಟ್ ಕೆಳಗೆ ಬಿದ್ದು 65,945ರಲ್ಲಿ ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ Nifty 50 gainers and losers. ಐಷರ್ ಮೋಟಾರ್ಸ್ ಇವತ್ತು +2.52%, ಹೀರೋ ಮೋಟೋಕಾರ್ +2.01%, ನೆಸ್ಲೆ +0.12%. ಈಗ ಟಾಪ್ ಲೂಸರ್ಸ್ ಇಂಡಸ್ಇಂಡ್ ಬ್ಯಾಂಕ್ -1.37%, ಸಿಪ್ಲಾ -1.33% ಮತ್ತು ಟೆಕ್ ಮಹೀಂದ್ರ -1.32%. ಈಗ ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ Nifty 50 gainers and losers. ವರುಣ್ ಬೆವರೇಜಸ್ ಇವತ್ತು +4.49%, ಕಾಲ್ಗೇಟ್ +3.27%, ನೈಕಾ +2.28%. ಇವತ್ತಿನ ಟಾಪ್ ಲೂಸರ್ಸ್ ನಿಫ್ಟಿ ನೆಕ್ಸ್ಟ್ 50ಯಲ್ಲಿ ಬರ್ಜರ್ ಪೇಂಟ್ಸ್ -1.95%, ಮುತ್ತೂಟ್ ಫೈನಾನ್ಸ್ -1.94%, ಬ್ಯಾಂಕ್ ಆಫ್ ಬರೋಡಾ -1.72%. ಪಾಯಿಂಟ್ 4, ಅಡ್ವಾನ್ಸ್ಡ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು 953 ಸ್ಟಾಕ್ಸ್ ಅಡ್ವಾನ್ಸ್ ಅಂದ್ರೆ 46% ಮತ್ತು ಡಿಕ್ಲೈನ್ 1104 ಸ್ಟಾಕ್ಸ್ 54%. ಈಗ ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FIIs and DIIs ಇನ್ವೆಸ್ಟ್ಮೆಂಟ್ ಡಾಟಾ.
ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಿನ್ನೆ -2333 ಕೋಟಿ ಮತ್ತು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಿನ್ನೆ +1579 crores. Point number 6, today's gold and silver price. Gold price 24 ಕ್ಯಾರೆಟ್ ಇವತ್ತು 5973 per gram ಅಂದ್ರೆ -22. ಸಿಲ್ವರ್ ಪ್ರೈಸ್ ಇವತ್ತು ₹73.50 per gram -1.5. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ ಒಂದು US ಡಾಲರಿಗೆ ₹83.23 ಅಂದ್ರೆ 10 ಪೈಸೆ ಮೇಲಕ್ಕೆ ಹೋಗಿದೆ. ಮತ್ತೆ ಒಂದು ಯೂರೋ ಡಾಲರ್ ಅಂದ್ರೆ ₹88.16 ಇವತ್ತೇ 0.29 ಮೇಲಕ್ಕೆ ಹೋಗಿದೆ. ಈಗ ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 weeks high. ಕೋಲ್ ಇಂಡಿಯಾ 291 52 ವಾರದ ಹೈಯೆಸ್ಟ್, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 287. ಕಾಲ್ಗೇಟ್ ಪಾಲ್ಮೋಲಿವ್ 2084 52 weeks high, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 2068. ಟಿವಿಎಸ್ ಮೋಟಾರ್ಸ್ 52 weeks high 1544, ಇವತ್ತಿನ ಕ್ಲೋಸಿಂಗ್ ಪ್ರೈಸ್ 1531. ಯಾವ ಸ್ಟಾಕ್ಸ್ ಕೂಡ 52 weeks ಲೋ ನಲ್ಲಿ ಸದ್ಯದ ಮಟ್ಟಿಗಿಲ್ಲ. ಈಗ ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಹ್ಯಾಂಗ್ ಇವತ್ತು -1.5%, ಜಪಾನ್ ನಿಕೆ ಇವತ್ತು -1.13%, ಜರ್ಮನಿ ಡ್ಯಾಕ್ಸ್ -0.77%, ಫ್ರಾನ್ಸ್ ಕ್ಯಾಕ್ -0.86%, ಯುಕೆ ಫುಟ್ಸಿ -0.9%, US ನ್ಯಾಸ್ಡ್ಯಾಕ್ ನಿನ್ನೆದು 0.45% ಅಪ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಮೇಲೆ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ಇವತ್ತು ರಾತ್ರಿ 9:15 ಯೂಟ್ಯೂಬ್ ಅಲ್ಲಿ ಲೈವ್ ಒಂದು ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಇದೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ಗೆ ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಡು ಬನ್ನಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗುವುದು. ಇವತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.